ನೀವೆಲ್ಲ ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ದೀರಾ? ನೀವಿಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರೆ ಮಾಮ ಅವ್ರಿಗೆ ವಿಶ್ರಾಂತಿ ಸಿಗೋದು ಹೇಗೆ? ಅವ್ರು ಹುಷಾರಾಗೋದು ಹೇಗೆ? ಮಾಮ, ನಾನು ಇವ್ರನ್ನ ಇಲ್ಲಿಂದ ಕಳಿಸ್ಬಿಡ್ಲಾ? ನಾನು ಅವ್ರಿಗೆಲ್ಲ ಎಷ್ಟೊತ್ತಿಂದ ಅದನ್ನೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ದಯವಿಟ್ಟು ನಿಮ್ ಮನೆಗೆ ಹೋಗಿ. ಹೋಗಿ ಮನೆಗೆ ಹೋಗಿ. ಇಲ್ಲಿ ಕೇಳಿ, ಮಗಳು ಅಳಿಯ ಎಲ್ರೂ ಬಂದಿದ್ದಾರೆ. ನೀವಿಬ್ರು ಎದುರಿಗಿದ್ದೀರಾ. ಈಗಲೇ ಅದೇನಿದೆಯೋ ಬಿಟ್ಟಿದೆಯೋ ಎಲ್ಲವನ್ನೂ ಸರಿಯಾಗಿ ಮಾತಾಡಿ ಮುಗಿಸಿ. ಗೊತ್ತಾಯ್ತಾ? ಮಾಮ, ನೀವು ಮೊದಲು ಗುಣ ಆಗಿ, ಆಮೇಲೆ ನಮ್ ವಿಚಾರ ಎಲ್ಲ ನೋಡೋಣ. ಮಾಮ, ನೀವು ದಯವಿಟ್ಟು ಏನನ್ನು ಯೋಚನೆ ಮಾಡಬೇಡಿ. ನೀವು ಮೊದಲು ಗುಣ ಆಗಿ, ಆಮೇಲೆ ನೋಡ್ಕೊಳ್ಳೋಣ ನಾವು. ಮತ್ತೆ ನಿಮ್ಮ ಆಶೀರ್ವಾದ ಇದೆ ಅಲ್ವಾ ನಮಗೆ? ಆದ್ರೆ ನೀವು ಮೊದಲು ಗುಣ ಆಗ್ಬೇಕು. ಹೌದು ಹೌದು, ನಾನು ಬೇಗ ಗುಣ ಆಗ್ತೀನಿ. ಅರೆ, ಅವ್ರಿಗೆ ಯಾರಾದ್ರೂ ನೀರು ಕೊಡ್ರಪ್ಪ ಸ್ವಲ್ಪ. ಬೇಡ ಬೇಡ ಮಾಮ, ನಾವು ಆಮೇಲೆ ಮಾತಾಡೋಣ, ಸರಿನಾ? ನನಗೆ ನಿಮ್ಮ ಹತ್ರ ಸರೂನ ಬಗ್ಗೆ ಮಾತಾಡೋದಿದೆ. ನೀನು ಎಷ್ಟೇ ಏನೇ ಮಾಡು, ಆದ್ರೆ ನೀನ್ ಈಚೆ ಪೂರ್ತಿ ಆಗೋದಿಲ್ಲ. ನಿನಗೆ ಅನ್ನಿಸ್ತಿರ್ಬೋದು ನನ್ನನ್ನ ಈ ಮನೆಯಿಂದ ಹೊರಗೆ ಹಾಕಿ ನೀನ್ ರಾಣಿ ಆಗ್ಬೋದು ಅಂತ, ಆದ್ರೆ ಆತರ ಏನೂ ಆಗೋದಿಲ್ಲ. ಅಮ್ಮ, ಇಲ್ಲ ಇಲ್ಲ, ನಾನ್ಯಾಕೆ ನಿಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಲಿ? ನನ್ಗೆ ಗೊತ್ತಿದೆ ಅಲ್ಲ, ನೀನ್ ಆ ಬಾಳು ಮಾಮ ಅವ್ರ ಹತ್ರ ಹೋಗಿದೆ ಅಲ್ಲ, ಅವರು ದೊಡ್ಡ ದೇವಋಷಿ ಅಲ್ವಾ? ಅಯ್ಯೋ ಅಮ್ಮ, ಹಾಗೇನಿಲ್ಲ. ಅವರು ಸಾಕ್ಷಾತ್ ದೇವ್ರು. ದೇವ್ರ? ನೀವೆಲ್ರೂ ನನಗೇನು ಹೇಳಕ್ ಬರ್ಬೇಡಿ. ನೀವೆಲ್ಲ ಏನು ಅಂತ ನಾನ್ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಹಾ, ಮತ್ತೆ ನಿನಗೇನ್ ಬೇಕು ನನಗೆ ಚೆನ್ನಾಗಿ ಗೊತ್ತಿದೆ ನೋಡು. ನನ್ ಮಗನ್ನ ಹುಚ್ಚಾಗಿ ಮಾಡ್ಬಿಟ್ಟಿದ್ಯಾ ನೀನು. ಬರೀ ನಿನ್ ಹೆಸರನ್ನೇ ಹೇಳ್ತಾ ಇರ್ತಾನೆ. ಮೊದ್ಲು ನನ್ ಮಗ ಅಂತದೇನ್ ಮಾಡಿದ್ಯಾ? ಏನ್ ತಿನ್ನ ಕೊಟ್ಟಿದ್ಯಾ? ಅಯ್ಯೋ ಅಮ್ಮ, ಆತರ ಏನೂ ಇಲ್ಲ. ಅವ್ರಿಗೆ ನಿಮ್ ಮೇಲೆ ತುಂಬಾನೇ ಪ್ರೀತಿ ಇದೆ. ಅಯ್ಯೋ, ನೀನ್ ಎಷ್ಟು ಸುಳ್ಳು ಹೇಳ್ತೀಯ ಅಂತ ನನ್ನ ಚೆನ್ನಾಗ್ ಗೊತ್ತಿದೆ. ನನ್ ಮಗನ್ನ ನನ್ ಕಡೆ ತಿರುಗಿಸ್ಕೊತೀನಿ, ಮತ್ತೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕ್ತೀನಿ. ನೋಡ್ತಾ ಇರು ನೀನು. ಅದೇನ್ 16 ಸೋಮವಾರದ ವ್ರತ ಇರ್ಲಿ, ಏನೇ ಇರ್ಲಿ, ಆದ್ರಿಂದ ನನಗೆ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ನನಗೆ ನನ್ ವಂಶ ನಡೆಸ್ಕೊಂಡು ಹೋಗೋ ಮಗು ಬೇಕು. ನಿನ್ನಿಂದ ಅದಾಗೋದಿಲ್ಲ ಅಲ್ವಾ? ನಾನು ಇನ್ನೊಂದ್ ಸೊಸೆನ ತರ್ತೀನಿ ಅದಕ್ಕೋಸ್ಕರ. ನನ್ನ ಹೆಸರಲ್ಲಿ ತಂತ್ರ ಮಂತ್ರ ಎಲ್ಲ ಮಾಡಿಸ್ತೀಯ ಅಲ್ವಾ? ಅಯ್ಯೋ ಅಮ್ಮ, ಹಾಗೇನಿಲ್ಲ. ನೀವು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಮ್ಮ. ನನ್ನನ್ನೇ ದಡ್ಡಿ ಅನ್ಕೊಂಡಿದ್ಯಾ ಏನು ನೀನು? ಅಯ್ಯೋ ಅಯ್ಯೋ ಅಯ್ಯೋ, ನಿನಗೇನು ಅರ್ಥ ಆಗೋದಿಲ್ಲ. ನೀನ್ ನೋಡ್ತಾ ಇರು ನಾನು ಏನ್ ಮಾಡ್ತೀನಿ ಅಂತ. ಒಂದು ಕೆಲಸ ಮಾಡು. ಹೇಳಿ ಅಪ್ಪ. ಅಲ್ಲಿ ಆಲದ ಮರದ ಹತ್ರ ನಾವು ಪ್ರತಿ ಸಲ ಬಳಸುವ ಗಿಡ ಇದೆಯಲ್ಲ,
ಅದಕ್ಕೆ ನಾನು ಒಂದು ಗಂಟನ್ನ ಕಟ್ಟಿದ್ದೀನಿ. ಅದು ಹಾಗೆ ಇದೆಯೋ ಇಲ್ವೋ ಅನ್ನೋದನ್ನ ನೋಡ್ಕೊಂಡ್ ಬಾ. ಸರಿ ಅಪ್ಪ. ಬರೀ ಸರಿ ಅನ್ನೋದಲ್ಲ, ಹೋಗಿ ಕೆಲಸ ಮಾಡು. ಮಾಡ್ತೀನಿ ಅಪ್ಪ. ಯಾವಾಗ ನೋಡ್ಬೇಕು? ಯಾವಾಗಂದ್ರೆ ಈಗ್ಲಿಂದ ಈಗ್ಲೇ. ಏನಾಯ್ತು? ಏನೂ ಇಲ್ಲ. ಸರಿ, ಮತ್ತೆ ಹೋಗೋ, ಕೆಲ್ಸ ಮಾಡ್ಬಾ. ಆ ಮಾಮ ಗಂಟನ್ನ ತೆಗ್ದಿರ್ಲೇಬೇಕು. ಅದನ್ನು ಮತ್ತೆ ನಾನು ಈಗೊಂದು ಬಿಟ್ಟಿರೋ ಬಾಣ 2 ಕಡೆಯಿಂದ ಕೆಲ್ಸ ಆಗಿದೆ. ಹೋಗು ಬೇಗ. ಸರಿ, ನಾನು ಹೋಗಿ ಬರ್ತೇನೆ. ದತ್ತು, ಊದ್ಬತ್ತಿ ಹಚ್ಚಿ ಆಯ್ತಾ? ದೀಪ ಹಚ್ಚಿ ಆಯ್ತಾ? ಆಯ್ತು ಮಾಮ. ಅರೆ ದೇವ್ರೆ, ನೀವು ಮತ್ತೆ ಬಂದು ಬಿಟ್ರ? ಅರೆ ಕೇಳ್ರಪ್ಪ, ನಾನೀಗ ಹುಷಾರಾಗಿದ್ದೇನೆ. ನೀವು ಬಂದು ಏನಾಗೋದಿದೆ? ನೀವು ನಿಮ್ಮ ಮನೆಗಳಿಗೆ ಹೋಗಿ ಕೆಲಸ. ಮಾಮ ಮಾಮ, ನೀವು ಸ್ವಲ್ಪ ನೀರು ಕುಡೀರಿ. ತಗೊಳ್ಳಿ. ಮಾಮ, ನಮಗ್ ನೋಡಕ್ ಆಗ್ತಾ ಇಲ್ಲ ನಿಮ್ ಈ ಪರಿಸ್ಥಿತಿನ. ಇದಕ್ ಮುಂಚೆ ನಿಮ್ಮನ್ ಹೀಗ್ ನೋಡೇ ಇರ್ಲಿಲ್ಲ ನಾವು. ನಿಮ್ಗೆ ಏನಾಗಿದೆ ಅಂತ ಹೇಳಿ ಮಾಮ. ಮಗಳೇ ಅಳಬೇಡಮ್ಮ ನೀನು. ನೋಡಮ್ಮ, ನೀನು ದೀಪ ಹಚ್ಚಿದೆ, ಲಕ್ಷ್ಮಿ ಬರೋ ಸಮಯ. ಈ ಸಮಯದಲ್ಲಿ ಕಣ್ಣಿಂದ ನೀರು ತೆಗೆಯೋದು ಒಳ್ಳೇದಲ್ಲ. ನೋಡು, ಊದುಬತ್ತಿ ಹಚ್ಚಾಗಿದೆ, ದೀಪ ಹಚ್ಚಾಗಿದೆ, ನಾನು ಆರಾಮಾಗಿದ್ದೀನಿ. ಮಾಮ, ನಮಗ್ ಗೊತ್ತಾಯ್ತು ಅಂತ ನಾವಿಲ್ಲಿಗೆ ಬಂದ್ವಿ. ಆದ್ರೆ ಈಗ ರಾತ್ರಿ ಕಳೆದು ಬೆಳಗಾಗ್ತಿದೆ. ನಾವೀಗ ಮನೆಗೆ ಹೋಗ್ಬೇಕಾಗಿದೆ. ಮಾಮ, ನಾನ್ ನಿಮ್ ಸಲುವಾಗಿ ಏನ್ ಮಾಡ್ಲಿ ಹೇಳಿ? ಏನು ಬೇಡಪ್ಪ, ನೀನಿಷ್ಟು ಮಾತಾಡ್ತಿದ್ಯಲ್ಲ, ಅದೇ ನನಗೆ ತುಂಬಾ ಆಯ್ತು. ಇಲ್ಲಿ ನೋಡಿ, ನಿಮ್ಮ ಮನೆಯಲ್ಲಿರೋವಳು ನನ್ನ ಮಗಳು ಅಂತ ನೀವು ಭಾವಿಸ್ಲೇಬೇಕು. ಅವಳಿಗೆ ಕಷ್ಟ ಕೊಡಬೇಡಿ, ಅವಳ ಜೊತೆ ಸರಿಯಾಗಿ ನಡ್ಕೊಳ್ಳಿ, ಗೊತ್ತಾಯ್ತಾ? ಅವಳ ಸಂಸಾರ ಸುಖವಾಗಿರುತ್ತೆ ಎಂದು ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ. ಮತ್ತೆ ಹೇಗಿದ್ರು ನಾನು ಅದನ್ನ ಮಾಡೇ ಮಾಡ್ತೀನಿ. ನೀವು ಅಷ್ಟು ಮಾತ್ರ ನೋಡ್ಕೊಳ್ಳಿ, ಅವಳಿಗೆ ನಿಮ್ಮಿಂದ ತೊಂದರೆ ಆಗ್ಬಾರ್ದು. ಅವಳನ್ನ ಸರಿಯಾಗಿ ನೋಡ್ಕೊಳ್ಳಿ. ಮಾಮ, ನಮ್ಮ ಮನೆಗೆ ಸೊಸೆ ಬಂದಾಗಿಂದ ನಮ್ಮ ಮನೆಗೆ ಮಗಳು ಬಂದಿದ್ದಾಳೆ ಅಂತ ನಾವು ಅನ್ಕೊಂಡಿದೀವಿ. ಮತ್ತೆ ಇದೇನ್ ಊರಿನ ಜನರಿಂದ ಮುಚ್ಚಿಡಕ್ಕಾಗತ್ತಾ? ಆದ್ರೆ ಅವಳತ್ತೆ ಅವಳಿಗೆ ತೊಂದರೆ ಕೊಡ್ತಾಳೆ ಅಂತ. ಆದ್ರೆ ನನ್ನಿಂದ ಎಷ್ಟು ಸಂಭಾಳ್ಸಕ್ಕಾಗುತ್ತೋ ಅಷ್ಟು ನಾನು ಸಂಭಾಳಿಸಿದ್ದೀನಿ. ಒಂದಲ್ಲ ಒಂದಿನ ಅವಳಿಗೆ ಅವಳು ತಪ್ಪ ಅರಿವಾಗುತ್ತೆ ಮಾಮ. ಸೊಸೆ ಅಂತಂದ್ರೆ ನಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ಅವಳಿಗೆ ಆಗುತ್ತೆ. ಸರಿನಪ್ಪ, ಚೆನ್ನಾಗಿರಿ ನೀವು. ಮತ್ತೆ ನೀವು ಅವ್ರ ಕಾಳಜಿ ವಹಿಸಿ. ಮತ್ತೆ ಸಂಭಾಳಿಸ್ಕೊಂಡಿರ್ಬೇಕು. ಈ ದಿನಗಳು ಚೆನ್ನಾಗಿಲ್ಲ.
ಹೌದು ಮಾಮ. ನಾವಿನ್ ಆಯ್ತು. ಮತ್ತೆ ನೀವು ಹೀಗ್ ಮಾಡಿ, ಈಗ ಮನೆಗೆ ಬನ್ನಿ. ಮತ್ತೆ ಹಳೆ ಕಾಲದ ರೀತಿ ನೀತಿಗಳನ್ನ ಬಿಟ್ಟು ಬಿಡಿ. ಮನೆಗೆ ಬರ್ಬೇಕು, ಇರ್ಬೇಕು, ಊಟ ಮಾಡ್ಬೇಕು. ಈಗ ನಾನು ಮಾಮ ಅವ್ರ ಜೊತೆನೇ ಇರ್ತೀನಿ. ನನ್ನ ಕೈಲಿ ಎಷ್ಟಾಗತ್ತೋ ಅವ್ರ ಸೇವೆ ಮಾಡ್ತೀನಿ ನಾನು. ಮತ್ತೆ ಇಂಥ ಪರಿಸ್ಥಿತಿಲಿ ನಾವಿದ್ರೆ ಒಳ್ಳೇದಾಗತ್ತಲ್ವಾ? ಸರಿ, ನೀವೆಲ್ರೂ ಇಲ್ಲೇ ಇರಿ. ಮಾಮ, ನಾನು ಸರುನು ಕಳಿಸ್ತೀನಿ ನಿಮ್ಮ ಸೇವೆಗೋಸ್ಕರ. ಮತ್ತೆ ನಾಳೆ ನಿಮ್ಗೋಸ್ಕರ ಊಟ ತಗೊಂಡ್ ಬರ್ತೀವಿ ಮಾಮ. ಸರಿ, ನೀವಿನ್ನು ಹೊರಡಿ. ಬರ್ತೀವಿ ಮಾಮ. ಮಾಮ, ನನಗೆ ಬೇರೆ ಏನೋ ಅನ್ನಿಸ್ತಾ ಇದೆ. ಇದೇನಪ್ಪ ಮತ್ತೆ? ಮಾಮ, ಅದು ನಾನು ಇಲ್ಲಿವರೆಗೂ ನೋಡಿದ್ದೀನಿ. ನೀವೆಂದೂ ಹೀಗೆ ಹುಷಾರಿಲ್ಲದೆ ಮಲ್ಗೇ ಇರಲಿಲ್ಲ. ಮಾಮ, ಅದೇನಂದ್ರೆ ಮಾಮ, ಯಾರೋ ಏನೋ ನಿಮಗೆ ಮಾಡಿಸಿದ್ದಾರೆ ಮಾಮ. ಹಾ ದತ್ತು, ಹೀಗೆಲ್ಲ ಮಾತಾಡ್ಬೇಡಪ್ಪ ನೀನು. ಇಲ್ಲಿ ಜನ ಕೂತ್ಕೊಂಡಿದ್ದಾರೆ. ಸುಮ್ನೆ ಅವರಲ್ಲಿ ಏನಾದ್ರೂ ಹುಳ ಬಿಟ್ಟಂಗಾಗುತ್ತೆ. ಮತ್ತೆ ಊರಲ್ಲಿ ಬೇರೆ ಇನ್ನೇನೇನೋ ಆಗೋದು. ನಾನು ಸರಿಯಾಗಿ ಇಲ್ಲಿ ಬಿಡಾರದಲ್ಲಿ ಕೂತ್ಕೊಂಡಿದ್ದೀನಲ್ವಾ? ಮಾಮ, ನಿಮಗೆ ತುಂಬಾ ಚಳಿ ಆಗ್ತಿದೆ. ನೀವು ಹಾಗೆ ಮಲ್ಕೊಂಡಿರಿ. ಬೇಡಪ್ಪ, ದೀಪ ಹಚ್ಚದ್ರಲ್ಲಿ ನಾನು ಎಲ್ಲೋ ಮಲ್ಕೊಳ್ಳೋದು. ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಕೋತೀನಿ. ಅಪ್ಪ, ಅಪ್ಪ, ಮರದಲ್ಲಿ ಗಂಟೆ ಇಲ್ಲ. ನನಗನ್ಸಿತ್ತು ತಾಯಿದೇವಿ, ಹಗಲು ರಾತ್ರಿ ಜಪ ಮಾಡ್ತೀನಿ, ಹಗಲು ರಾತ್ರಿ. ನಾಳೆ ಬೆಳಗಾಗುವಷ್ಟರಲ್ಲಿ ನಿನಗೆ ನೈವೇದ್ಯ ಇಡ್ತೀನಿ. ನೀನು ನನ್ನ ಕೆಲಸ ಮಾಡು ದೇವಿ. ಶಪಥ ಮಾಡ್ತೀನಿ ನಾನು. ನನ್ನ ಕೆಲ್ಸನ ನೀನು ಮಾಡ್ಕೊಟ್ಟಿಲ್ಲ ಅಂದ್ರೆ ಕರಿ ಚುಕ್ಕೆ ಬೀಳುತ್ತೆ ನಿನ್ನ ಮೇಲೆ, ಕರಿ ಚುಕ್ಕೆ. ಮತ್ತೆ ನಿನ್ನ ಮೇಲೆ ಯಾರು ಭಕ್ತಿ ಮಾಡ್ತಾರೆ? ಈ ಭಕ್ತನ ಇಚ್ಛೆನ ಪೂರ್ತಿ ಮಾಡು ತಾಯೇ. ನೀವು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಾ. ಮತ್ತೆ ಮಾಮ ಅಲ್ಲಿ ಹುಷಾರಿಲ್ದೆ ಮಲ್ಕೊಂಡಿದ್ದಾರೆ. ಮತ್ತೆ ಜನ ಎಲ್ಲ ಬಿಡಾರ ಸೇರ್ಕೊಳ್ತಾ ಇದ್ದಾರೆ. ಜನರೆಲ್ಲ ಚಿಂತೆಯಲ್ಲಿದ್ದಾರೆ, ಮಾಮಂಗೆ ಏನಾಗ್ಬಿಡುತ್ತೋ ಅಂತ. ಈಗ ನಾನು ನೋಡೇ ಬಿಡ್ತೀನಿ ಈ ಗಂಗಪ್ಪನ್ನ ಯಾರು ತಡೆಯೋ ಅಂತ. ತಾಯಿದೇವೆ, ತಗೋ.
ತಗೋ. ಹಾ, ಅರೆ ಆದ್ರೆ ಗಂಗಪ್ಪ ಇದನ್ ಏನ್ ಮಾಡೋದು? ಈ ಕೊಬ್ಬರಿ ತುಂಡನ್ನ ನಿನ್ನ ಸೊಸೆಗೆ ತಿನ್ನೋ ಕೊಡು. ಮತ್ತೆ ಆಮೇಲೆ ನೋಡು, 2 ದಿನದಲ್ಲಿ ನಿನ್ನ ಸೊಸೆ ತವ್ರ ಮನೆಗೆ ಹೋಗ್ತಾಳೆ. ಮತ್ತೆ 3ನೇ ದಿನಕ್ಕೆ ಅವಳು ತವ್ರ ಮನೆಗೆ ಹೋಗ್ತಾಳೆ. ಮತ್ತೆ ಇನ್ಯಾವತ್ತೂ ಅವಳು ಬರೋದೇ ಇಲ್ಲ. ಸರು, ಏ ಸರು, ಸ್ವಲ್ಪ ಬಾಯಿಲೆ. ಅಮ್ಮ ಏನಾಯ್ತು? ಅಯ್ಯೋ ಹಾಗೇನೂ ಆಗಿಲ್ಲ, ಸ್ವಲ್ಪ ಈ ಪ್ರಸಾದ ತಗೋ. ಆದ್ರೆ ಅಮ್ಮ ಇವತ್ ನನ್ನ ಉಪವಾಸ ಇದೆ, ನನಗೇನು ಬೇಡ. ಅರೆ ತಗೋ ಅಂತ ಹೇಳಿದ್ನಲ್ವಾ? ಅಲ್ವೇ, ನಾನೇ ನಿನಗೆ ಯಾವ ವಿಷಯನೂ ಕೊಡ್ತಾ ಇಲ್ಲ, ಸ್ವಲ್ಪ ತಗೋ. ಏ ಹುಡುಗಿ, ತಿನ್ಬೇಡ ಅದನ್ನ, ನಿಂತ್ಕೋ. ಅದನ್ನ ತಿನ್ಬೇಡ. ಯಾಕೆ ಕೆಳಗೆ ಹಾಕ್ದೆ ಪ್ರಸಾದನ? ಅಯ್ಯೋ ಅದು ಅಮ್ಮ, ಪ್ರಸಾದ ಕಪ್ಪಾಗ್ಬಿಡ್ತು. ನಿನಗೆ ಹೇಳ್ಬೇಕು? ಹಾ ತಡಿ, ಇನ್ನೊಂದ್ ಸ್ವಲ್ಪ ಕೊಡ್ತೀನಿ. ನನಗೇನು ಬೇಡ. ನನಗ್ ನೀನ್ ಏನ್ ಹೇಳ್ತಾ ಇದ್ಯಾ? ನಾನ್ ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ಅಥವಾ ಬೇಕಂತಾನೆ ಮಾಡ್ತಿದ್ಯಾ? ಅಲ್ವೇ, ಪ್ರಸಾದ ಕೊಡ್ತಾ ಇದ್ದೀನಲ್ವಾ? ಇದೊಂದು ತಗೊಂಡ್ ತಿನ್ನಷ್ಟೇ, ಈಗ್ಲೇ ತಿನ್ಬೇಕು. ಏನಾಯ್ತು ಮಮ್ಮ? ಮಾಮ, ನೀವ್ ಯಾರ ಹತ್ರ ಮಾತಾಡ್ತಿದ್ದೀರಾ? ಇಲ್ಲ ಏನೂ ಇಲ್ಲ. ಅಯ್ಯೋ ಅಮ್ಮ, ಈ ತರದನ್ನ ನನ್ಗೆ ತಿನ್ಲಿಕ್ಕೆ ಕೊಡ್ತಾ ಇದ್ದೀರಾ? ಏನ್ ಕೊಡ್ತಿದ್ದೀರಾ ಅಂದ್ರೆ? ಹಾ, ಕೊಟ್ಟಿರೋ ಪ್ರಸಾದನ ಸುಮ್ನೆ ತಿನ್ಬೇಕು. ಏನಾಯ್ತು? ಏನೇ ಮಾತಾಡ್ತಿದ್ಯಾ ನೀನು? ಹಾ ರೀ, ಅದೇನು ಇಲ್ಲ ಮತ್ ಯಾಕೆ ಇಷ್ಟು ಜೋರಾಗಿ ಮಾತಾಡ್ತಾ ಇದೀಯ ನೀನು? ರೀ, ಪ್ರಸಾದ ಕೊಡ್ತಿದ್ದೀನಿ ಅಷ್ಟೇ ಅವಳಿಗೆ. ಪ್ರಸಾದ? ಎಂಥ ಪ್ರಸಾದ? ಇದನ್ನ ಪ್ರಸಾದ ಅಂತ ಅಮ್ಮ ನನಗೆ ಕೊಡ್ತಾ ಇದ್ರು. ಕೈಯಲ್ಲಿ ತಗೊಂಡ್ಮೇಲೆ ಕಪ್ಪಾಯ್ತು ನೋಡಿ. ಇದನ್ ತಗೋ. ಹಾ, ಅರೆ ಆದ್ರೆ ಗಂಗಪ್ಪ ಇದನ್ನೇನ್ ಮಾಡೋದು? ಈ ಕೊಬ್ಬರಿ ತುಂಡನ್ನ ನಿನ್ನ ಸೊಸೆಗೆ ತಿನ್ನೋ ಕೊಡು. ಆಗ ಮಧ್ಯಾಹ್ನ ಆ ಗಂಗಪ್ಪ ಬಂದಿದ್ದ ಅಲ್ವಾ, ಅವನ್ ಇದನ್ ಕೊಟ್ಟಿದ್ದಲ್ವಾ? ಅರೆ ಮತ್ತೆ ಅದನ್ನ ಇವಳಿಗೇನಿಕ್ ತಿನ್ನಕ್ ಕೊಡ್ತಿದ್ಯಾ? ಅಯ್ಯೋ ಅಮ್ಮ, ಹಾಗೆಲ್ಲ ಏನು ಮಾಡ್ಬೇಡ. ಹಾಗೇನಾದ್ರೂ ಮಾಡೋದಕ್ಕೆ ಹೋಗಿ ಅವಳಿಗೇನಾದ್ರೂ ಆದ್ರೆ ಎಷ್ಟು ದೊಡ್ಡ ತೊಂದರೆ ಆಗುತ್ತೆ. ಪಾಂಡುರಂಗ, ಈ ಸಲ ನಿನ್ನ ಪಾದಯಾತ್ರೆಗೆ ಬರೋದು ಉಳಿದು ಹೋಯ್ತು. ಏಕಾದಶಿಗೆ ನಿನ್ನ ಹತ್ರ ಬರುವುದಿತ್ತು. ಅರೆ ಬಾಳಪ್ಪ, ನೀನ್ ಇಲ್ಲಿಗೆ ಯಾಕೆ ಬರ್ತಿದ್ಯಾ? ನಾನೇ ನಿನ್ನನ್ನು ಭೇಟಿ ಮಾಡೋದಕ್ಕೆ ಅಲ್ಲಿಗೆ ಬರ್ತೇನೆ. ಮಾಮ ಅವ್ರ ಆರೋಗ್ಯದಲ್ಲಿ ಏನು ಬದಲಾವಣೆನೇ ನಾಳೆ ಅವ್ರ ಮನೆಯವರು ಬಂದು ನಮ್ಗೆ ಯಾಕೆ ತಿಳಿಸ್ತಿಲ್ಲ ಅಂತ ಕೇಳಿದ್ರೆ ಆಗ ನಾವ್ ಏನಂತ ಹೇಳೋದು ಅವ್ರಿಗೆ? ಅರೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ದತ್ತು ಅಣ್ಣ. ಒಂದೊಂದ್ಸಲ ಅನ್ಸುತ್ತೆ ಮಾಮ ಅವ್ರಿಗೆ ಏನು ಕೇಳ್ದಲೆ ಅವ್ರ ಮನೆಯವ್ರಿಗೆ ಸಂದೇಶ ಕಳಿಸ್ಬಿಡೋಣ ಅಂತ. ಆದ್ರೆ ಅದು ಮಾಮ ಅವ್ರಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ
ಇಲ್ಲಿ ನೋಡಿ, ಮಾಮ ಅವ್ರನ್ನ ಕೇಳೋ ಅವಶ್ಯಕತೆ ಏನಿದೆ? ನಾವು ನಮ್ಮ ಪಾಡಿಗೆ ಸಂದೇಶನ ಕಳ್ಸೋಣ. ನಾನೊಂದು ಹೇಳ, ಇಲ್ಲ ಅದೇನಂತಂದ್ರೆ ಮಾಮ ಅವ್ರನ್ನ ಕೇಳಿದ್ರೆ ನಾವೇನು ಮಾಡಬಾರ್ದಲ್ವಾ? ನೀವ್ ಹೇಳ್ತಾ ಇರೋದು ಸರಿಯಾಗಿದೆ. ಈಗ ನಾವೇನ್ ಮಾಡೋಣ ಅಂದ್ರೆ ಮೊದಲು ಮಾಮ ಅವ್ರನ್ನ ಕೇಳೋಣ. ಹಾ, ನಡೀರಿ ನಡೀರಿ. ಮಾಮ ಏನಾಯ್ತ್ರಪ್ಪ? ಮಾಮ, ಮನೆಯವ್ರಿಗೆ ಸಂದೇಶ ಕಳ್ಸೋದಾ? ನಾನ್ ಕೇಳ್ತೀನಿ ಯಾಕೆ ಸಂದೇಶವನ್ನ ಕಳಿಸ್ಬೇಕು ಅಂತ. ನಿಮ್ಗೆ ಹುಚ್ಚಿಡ್ದಿದ್ಯಾ? ಅದು ಹಾಗಲ್ಲ ಮಾಮ, ಭೀಮಣ್ಣನ ಅವ್ರಿಗೆ ಹೇಳ್ಬೋದಲ್ವಾ? ಏನು ಅವಶ್ಯಕತೆ ಇಲ್ಲ. ನಾನ್ ಗಟ್ಮುಟ್ಟಾಗಿದ್ದೀನಲ್ವಾ, ನಾನು ಆರಾಮಾಗಿದ್ದೀನಿ, ನನಗೇನು ಆಗೋದಿಲ್ಲ. ಏನು ಸಂದೇಶನ ಕಳಿಸ್ಬೇಡಿ. ಹೋಗಿ ಜಾನುವಾರುಗಳ ಕಡೆ ನೋಡಿ, ಅವುಗಳಿಗೆ ಮೇವು ನೀರು ಹಾಕಿ ಹೋಗಿ ಹೋಗಿ ಅಂತ ಹೇಳ್ತಾ ಇದ್ದೀನಲ್ವಾ. ಮೊಳೆ ಮಹಾರಾಜ್, ಗುರುದೇವ, ಏನ್ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಲ್ವಾ? ನೀವು ನನಗೆ ವಹಿಸಿದ ಕೆಲಸವನ್ನ ಪೂರ್ತಿ ಮಾಡ್ತಾ ಇದ್ದೀನಿ. ಅದೇಕೆ ಅಂತಂದ್ರೆ ಮಹಾರಾಜ್ರೆ, ಸತ್ಯದ ದಾರಿಯಲ್ಲಿ ಹೋಗುವವರಿಗೆ ಅಸತ್ಯದ ದಾರಿಯಲ್ಲಿ ಹೋಗುವವರು ಯಾವಾಗಲೂ ತೊಂದರೆಯನ್ನ ಕೊಟ್ಟೇ ಕೊಡ್ತಾರೆ. ಧರ್ಮದಿಂದ ನಡ್ಕೊಳ್ಳುವವರಿಗೆ ಅಧರ್ಮದಿಂದ ನಡ್ಕೊಳ್ಳುವವರು ಶಾಶ್ವತವಾಗಿ ತೊಂದರೆಯನ್ನು ಕೊಟ್ಟೇ ಕೊಡ್ತಾರೆ. ಇಲ್ಲಿ ಕೆಲವೊಬ್ಬರ ಕಡೆ ಸಾಧಾರಣ ವಿದ್ಯೆಗಳಿವೆ, ಮತ್ತೆ ಅವರು ಅದನ್ನು ತಪ್ಪಾಗಿ ಉಪಯೋಗಿಸ್ಕೊಂತಾರೆ. ನಾವೇನೇ ಹೇಳಿದ್ರು ಅದನ್ನ ಜನರು ಪಾಲಿಸೋದಿಲ್ಲ ನೋಡಿ. ಸರಿ, ಇದೇನು ಇಂದಿನಿಂದ ನಡೆದಿಲ್ಲ, ಎಷ್ಟೋ ದಿನಗಳಿಂದ ನಡೀತಾ ಬಂದಿದೆ. ಇರ್ಲಿ ಬಿಡಿ, ನಾವು ನಮ್ಮ ಕೆಲಸವನ್ನ ಮಾಡ್ತಿರೋದು. ಅವರಿಗೆ ನಿಖರವಾಗಿ ಗೊತ್ತಿಲ್ಲ ಅವರು ಯಾರೊಂದಿಗೆ ಆಟ ಆಡ್ತಿದ್ದಾರೆ ಅಂತ. ಪರವಾಗಿಲ್ಲ, ಕ್ರಮೇಣವಾಗಿ ಅವ್ರಿಗೂ ಗೊತ್ತಾಗುತ್ತೆ ನಾನು ಅಂದ್ರೆ ಬೆಂಕಿ ಅಂತ. ಇದೇನು ಸಣ್ಣ ಮಕ್ಕಳ ಆಟ ಅಲ್ಲ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಬಾಳು, ನೀನ್ ನಿನ್ನ ಆರೋಗ್ಯ ನೋಡ್ಕೋ. ನನ್ನ ಗಮನ ಇದೆ ನಿನ್ ಮೇಲೆ. ಗುರುವೇ ನಮಃ. ಅಪ್ಪ, ಈಗೇನ್ ಮಾಡೋದು? ನನ್ನ ತಲೆಯಲ್ಲೂ ಅದೇ ನಡೀತಾ ಇದೆ. ನಾವು ಒಂದು ಕೆಲಸ ಮಾಡೋಣ. ನಾವು ಬಾಳು ಮಾಮ ಅವ್ರ ಬಿಡಾರಕ್ಕೆ ಹೋಗೋಣ. ನೀವು ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀರಾ? ಹೌದು, ಮತ್ತೆ. ಆದ್ರೆ ಅಪ್ಪ, ಅಲ್ಲಿಗೆ ಯಾಕೆ ಹೋಗ್ಬೇಕು? ಅರೆ, ಮಾಮ ಅವ್ರನ್ನ ಭೇಟಿ ಮಾಡಿ ಬರೋಣ. ಮೈ ಸರಿ ಇಲ್ಲ ಅಲ್ವಾ ಅವ್ರಿಗೆ? ಸರಿ, ಅದನ್ನ ನಾವು ಕೇಳ್ಕೊಂಡ್ ಬರೋಣ. ಆದ್ರೆ ಅಪ್ಪ, ಅಲ್ಲಿಗೆ ಹೋದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ ಅಲ್ವಾ ಮಾಮ ಅವ್ರಿಗೆ ನೀವೇ ಏನೋ ಮಾಡಿದೀರಾ ಅಂತ? ಅರೆ, ಗೊತ್ತಾಗ್ಲಿ ಬಿಡು. ಅಪ್ಪ, ನಾನು ಅಲ್ಲಿಗೆ ಬರೋದಿಲ್ಲ. ಯಾಕಪ್ಪ? ನನಗ್ ಬರೋದಕ್ ಭಯ. ಅರೆ, ಅದೇನ್ ಭಯ ಅಂತಿದ್ಯಾ? ನಾನಿದ್ದೀನಲ್ಲ, ನೀನೇನು ಚಿಂತೆ ಮಾಡಬೇಡ. ಆದ್ರೂ ಅಪ್ಪ, ನಾನು ಬರೋದಿಲ್ಲ. ಸುಮ್ನೆ ನನ್ ಜೊತೆ ನಡಿ. ಮತ್ತೆ ಅಲ್ಲಿಂದ ಬಂದ್ಮೇಲೆ ಅಕ್ಕನ್ಗೆ ಹೇಳು ಏನಾದ್ರೂ ಸಿಹಿ ತಿಂಡಿ ಮಾಡೋದಕ್ಕೆ. ಅಕ್ಕ ಮಾಡ್ತಾರ ಅಂದ್ರೆ ಅವ್ರಿಗೋಸ್ಕರ ನಾನ್ ಮಾಡಿಲ್ವಾ? ಎಂತ ಒಳ್ಳೆ ಕೆಲಸ ಮಾಡಿದೀನಿ ಅವ್ರಿಗೋಸ್ಕರ. ಸರಿ ಅಪ್ಪ, ಮತ್ತೆ ನಡಿ ನಡಿ. ಏನಪ್ಪ, ಇವತ್ತು ನನ್ನ ಮುಂದೆ ಬಂದು ನಿಂತಿದ್ಯಾ? ನಾವು ಮಾಮ ಅವ್ರ ಬಿಡಾರಕ್ಕೆ ಹೋಗ್ತಾ ಇದ್ದೀವಿ. ಓ, ಹಾಗಾ? ನಿಮ್ಗೊಂದ್ ವಿಷಯ ನಾನು ಹೇಳೋದಿತ್ತು. ಏನಪ್ಪ? ಮಾಮ ಅವ್ರಿಗೆ ಹುಷಾರಿಲ್ಲ. ಸರಿ, ಮತ್ತೆ ನೀವೇನಾದ್ರೂ ಮಾಡ್ಬೇಕು. ಅಲ್ಲ, ನಿಮ್ಮ ಮಾಮಂಗೆಲ್ಲಾನು ಬರುತ್ತಲ್ವಾ? ನಿಮ್ಮ ಸಲುವಾಗಿ ದೇವರಾಗಿದ್ದಾರೆ, ಅವ್ರನ್ನೇ ನೋಡ್ಕೊಳಕ್ ಆಗಲ್ವಾ? ಅಲ್ಲ, ಅದು ಹಾಗಲ್ಲ.
ಆದ್ರೆ ನಿನಗೂ ಏನಾದ್ರೂ ಮಾಡಕ್ ಬರುತ್ತಲ್ಲ, ಅದಕ್ಕೆ ಹೇಳ್ತಿರೋದು. ನೋಡಿದ್ಯೇನಪ್ಪ ಕುಶಪ್ಪ, ಈ ಜನರಿಗೂ ಗೊತ್ತಾಗ್ತಿದೆ ಬಾಳು ಮಾಮ ಅವ್ರಿಗೇನು ಬರೋದಿಲ್ಲ ಅಂತ. ಆ ಮಾಮ ಅವ್ರಿಗಿಂತ ಈ ಗಂಗಪ್ಪನ್ಗೆ ಜಾಸ್ತಿ ಶಕ್ತಿ ಇದೆ ಅಂತ. ಸರಿ ಬನ್ನಿ, ನಾವು ಅಲ್ಲಿಗೆ ಹೋಗೋಣ. ಏನ್ ಮಾಡೋದು ನೋಡೋಣ. ನಡೀರಿ ನಡೀರಿ. ಮಾಮ ಹುಷಾರಿಲ್ದೆ ಮಲ್ಕೊಂಡ್ರೆ ಎಲ್ಲ ಕೆಲಸ ನಿಂತೋಗುತ್ತೆ ಅಂತ ಅನಿಸ್ತಿದೆ. ಅಯ್ಯೋ, ನಾನು ದಿನ ನೋಡ್ತೀನಲ್ವಾ ಎಷ್ಟು ಜನರ ಕೆಲಸ ಆಗುತ್ತೆ. ಆದ್ರೆ ಮಾಮ ಅವ್ರಿಗೆ ಹುಷಾರಿಲ್ದೇ ಇರೋದ್ರಿಂದ ಅವ್ರ ಕೆಲಸಗಳೇ ಆಗ್ತಾ ಇಲ್ಲ. ನನ್ನ ಗಮನ ಎಲ್ರ ಮೇಲೂ ಇದೆ. ಆಗತ್ತೆ ಆಗತ್ತೆ, ಎಲ್ರ ಕೆಲಸಗಳು ಆಗತ್ತೆ. ಮಾಮ, ಆ ಗಂಗಪ್ಪ ಈ ಕಡೆನೆ ಬರ್ತಾ ಇದ್ದಾನೆ. ಈಗ ಇವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಮಾಮ ಅವ್ರಿಗೆ ಹುಷಾರಿಲ್ಲ ಅಂತ ಬೇಕಂತ ನೋಡಕ್ಕೆ ಅಂತಾನೆ ಬಂದಿರ್ಬೋದು. ರಾಮ್ ರಾಮ್ ಮಾಮ. ಏನಪ್ಪ ಇವತ್ತು ಈ ಕಡೆ ದಾರಿ ತಪ್ಪ ಬಂದಿದೀಯಾ? ನಿಮಗ್ ಹುಷಾರಿಲ್ಲ ಅಂತ ಗೊತ್ತಾಯ್ತು, ನಿಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಎಷ್ಟು ದೊಡ್ಡ ದೇವ ಋಷಿ, ನೀವು ನಿಮ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡೋಗಕ್ ಬಂದೆ. ಅಲ್ಲಪ್ಪ, ನಿನಗೆ ನಿನ್ನ ಗುರುವಿನ ಆಶೀರ್ವಾದ ಇದೆ ಅಲ್ಲಪ್ಪ. ನನ್ನ ಆಶೀರ್ವಾದದ ಅವಶ್ಯಕತೆ ನಿನಗೇನಿದೆ? ಸರಿ, ಅದು ಹೇಗಂದ್ರೆ ಎಷ್ಟೆಲ್ಲ ದೊಡ್ಡ ಜವಾಬ್ದಾರಿ ತಗೊಂಡಿದ್ದೀರಾ, ಎಲ್ರು ಆಧಾರ ನೀವು. ಗಂಗಪ್ಪ, ನೀನ್ ಯಾವ ದಾರಿಲಿ ನಡೆದಿದೀಯ ತಿಳ್ಕೋ. ಅದು ಬೆಂಕಿ ಬೆಂಕಿ. ನನಗೆ ಮೊದ್ಲಿಂದಾನು ಬೆಂಕಿಲಿ ನಡೆದು ತುಂಬಾನೇ ಅಭ್ಯಾಸ ಅಂತೀನಿ. ಅದೇನೋ ಸರಿ, ನಿನಗೆ ಆ ಬೆಂಕಿಯ ಝಳ ಹತ್ತಿಲ್ಲ ಅಂತ ಅನ್ಸುತ್ತೆ. ಗಮನದಲ್ಲಿಟ್ಕೋ, ನೀನ್ ಹೀಗೆ ಮುಂದೆ ನಡೆದ್ರೆ ಮುಂದೆ ಹೋದಂತೆ ತುಂಬಾ ಕಷ್ಟ ಇದೆ. ಮಾಮ, ನೀವು ಹುಷಾರಿಲ್ಲ ಅಂತ ಮಲ್ಗಿದ್ದೀರಾ, ನಾನಲ್ಲ. ದೇವರು ಮತ್ತೆ ನನ್ನ ಗುರುವಿನ ಕೃಪೆ ಇದೆ ನನ್ನ ಮೇಲೆ, ಅದಕ್ಕೆ ನನಗೆ ಏನು ಆಗೋದಿಲ್ಲ. ಕಾಳಜಿ ನಿಮಗ್ ಬೇಕಾಗಿರೋದು ಮಾಮ. ಏ ಗಂಗಪ್ಪ, ಸರು ನನ್ನ ಮಗಳು ಅಂತ ತಿಳ್ಕೊಂಡಿದ್ದೇವೆ. ನೀನು ಅವಳ ದಾರಿಗೆ ಹೋಗ್ಬಾರ್ದು. ಮೊದ್ಲು ಗುಣ ಆಗಿ ಮಾಮ ನೀವು, ಆಮೇಲೆ ನೋಡೋಣ. ಏನ್ರಪ್ಪ, ಮಾಮ ಅವ್ರ ಕಾಳಜಿ ಮಾಡಿ. ಬರ್ತೀನಿ. ಅರೆ, ಬುದ್ಧಿ ಇಲ್ವೇನೋ ನಿನ್ಗೆ? ಅವನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೆ ಗೊತ್ತಾಗೋದಿಲ್ವಾ? ನನ್ನಿಂದ ತಪ್ಪಾಯ್ತು ಮಾಮ. ನಾನು ಹೇಳೋದು ಏನಿದೆ ಅಂತಂದ್ರೆ, ನೀವ್ ಇಲ್ಲಿವರೆಗೂ ಆ ಗಂಗಪ್ಪನ್ ಭೇಟಿಯಾಗಿ ಅದೇನ್ ಉಪಾಯ ಮಾಡ್ತಿದ್ಯಾ ಅನ್ನೋದು ನಾವು ನಿಲ್ಸ್ಬೇಕಾಗಿದೆ. ಮುಖ್ಯವಾಗಿ ನಮ್ಮಿಂದ ಒಬ್ಬ ಸಂತನಿಗೆ ತೊಂದರೆ ಆಯ್ತು, ಇದಕ್ಕಿಂತ ಇನ್ನೊಂದು ಪಾಪ ಇಲ್ಲ.
ಅಲ್ವೇ ನಾವು ಸುಖವಾಗಿರೋಣ, ಪಾಂಡುರಂಗನ್ ಪೂಜೆನೂ ಮಾಡೋಣ, ಮಾಮ ಅವ್ರಿಗೆ ಸೇವೆ ಮಾಡೋಣ ಅಲ್ವೇ? ನಮ್ಮ ಹತ್ರ ಎಲ್ಲಾನು ಇದೆ, ಯಾವುದಕ್ಕೂ ಕಮ್ಮಿ ಇಲ್ಲ. ಇನ್ನೇನ್ ಬೇಕು ಹೇಳು ನಮ್ಗೆ? ಇಲ್ಲಿ ನೋಡಿ, ಈ ಆಟನ ನಾನ್ ಶುರು ಮಾಡಿದ್ದಲ್ಲ, ಇವಳ ಅಪ್ಪ ಅಮ್ಮ ಶುರು ಮಾಡಿರೋದು. ಅವ್ರು ಯಾಕೆ ಆ ಬಾಳುಮಾಮನ್ ತಳವಾರಕ್ಕೆ ಹೋಗಿದ್ರು? ಗಂಗಪ್ಪ ಏನಾದ್ರೂ ನನ್ ಜೊತೆಗೆ ಇಲ್ದಿದ್ರೆ ಇವಳು ನನ್ನ ಮನೆಯಿಂದ ಹೊರಗೆ ಹಾಕಿರ್ತಿದ್ಲಿ ಇಷ್ಟೊತ್ತಿಗೆ. ಇಲ್ಲ ಅಂದ್ರೆ ಸಾಯಿಸೇ ಬಿಟ್ಟಿರ್ತಿದ್ಲು. ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ಬೇಡ. ನನ್ಗೇನ್ ಗೊತ್ತಾಗೋದಿಲ್ವಾ? ನಾನೇನ್ ಹುಚ್ಚಿನ? ಅರೆ ಇವಳ ಅಪ್ಪ ಅಮ್ಮ ಮನ್ಸಲ್ಲಿ ಏನಿದೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಅಮ್ಮ, ನಾನು ಯಾರ ಮೇಲೆ ಆಣೆ ಮಾಡಿ ಹೇಳಿ? ನನ್ನ ತಲೆಯಲ್ಲಿ ಆ ತರ ಯೋಚನೆ ಇಲ್ಲ. ನಿನ್ ಮೇಲೆ ನನಗ್ ಭರವಸೆ ಇಲ್ಲ, ಮತ್ತೆ ನಿಮ್ಮ ತಂದೆ ತಾಯಿ ಮೇಲೂ ಕೂಡ ಇಲ್ಲ. ನಿಮ್ಗೆ ತೋರ್ಸೋ ಹಲ್ ಬೇರೆ, ಇರೋ ಹಲ್ಲೇ ಬೇರೆ. ನೀನ್ ಮೊದ್ಲು ನನ್ಗೊಂದ್ ವಿಷಯ ಹೇಳು, ಯಾವಾಗ ನಿಲ್ಲಿಸ್ತೀಯ ಅಂತ. ಇವಳನ್ನ ಮೊದ್ಲು ಮನೆಯಿಂದ ಹೊರಗೆ ಹಾಕಿ. ನಾನ್ ರಮೇಶನ್ಗೆ ಇನ್ನೊಬ್ಳು ಹುಡುಗಿ ತಗೊಂಬಂದು ಮದ್ವೆ ಮಾಡಿಸ್ತೀನಿ ಈಗ್ಲಿಂದ ಈಗ್ಲೇ. ಅಮ್ಮ, ನಾನು ಇನ್ನೊಂದು ಮದ್ವೆ ಎಲ್ಲ ಮಾಡ್ಕೊಳ್ಳೋದಿಲ್ಲ. ಹಾಗಾದ್ರೆ ನಾನ್ ಬಾವಿಗೆ ಬಿದ್ದು ಸಾಯ್ತೀನಿ, ಆಮೇಲೆ ನಿಮ್ ಸಂಸಾರ ಮಾಡ್ಕೊಂಡಿರಿ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗ್ ನೀನು ಬೇಕು, ಅವಳು ಬೇಕು, ನನಗ್ ಎಲ್ರೂ ಬೇಕು. ಇಲ್ಲಿ ನೋಡಿ, ಗಂಗಪ್ಪ ಏನಾದ್ರೂ ನನ್ ಬೆನ್ನಿಗೆ ಇದ್ರೆ ಇಷ್ಟೊತ್ತಿಗೆ ನಾನ್ ಸತ್ತೇ ಹೋಗಿರ್ತಿದ್ದೆ. ಇಲ್ಲಿವರೆಗೂ ನನಗ್ ಬಂದಿರೋ ಸಂಕಟ ಎಲ್ಲ ಅವನೇ ಪರಿಹಾರ ಮಾಡಿರೋದು. ಅವನೇನಾದ್ರೂ ಇಲ್ಲ ಅಂದಿದ್ರೆ ನಾನು ಇಷ್ಟೊತ್ತಿಗೆ ಸತ್ತೇ ಹೋಗಿರ್ತಿದ್ದೆ. ಅಂದ್ರೆ ನೀನು ಆ ಗಂಗಪ್ಪನ ಹತ್ರ ಹೋಗೋ ನಿಲ್ಸೋದಿಲ್ಲ ಅಂತ ಆಯ್ತು. ಇವಳ ತಂದೆ ತಾಯಿ ಮೊದ್ಲು ಆ ಬಾಳು ಮಾಮನ್ ಬಿಡಾರದಿಂದ ಹೋಗ್ಲಿ, ಆಮೇಲೆ ನಾ ನೋಡ್ಕೋತೀನಿ. ಏ ಸರಿ, ನಿಮ್ಮ ಅಪ್ಪ ಅಮ್ಮಂಗೆ ಹೇಳು ಮೊದ್ಲು ಆ ಬಿಡಾರದಿಂದ ಹೊರಗೆ ಹೋಗಿ ಅಂತ. ಅಮ್ಮ, ಅವರು ಬಾಳು ಮಾಮ ಅವರ ಸೇವೆಗಾಗಿ ಬಿಡಾರದಲ್ಲಿದ್ದಾರೆ. ಮತ್ತೆ ಮಾಮ ಅವರು ಹೇಳೋವರೆಗೂ ಅವ್ರ ಮನೆಗೆ ಹೋಗೋದಿಲ್ಲ. ಹೋಗೋಕ್ಕಾಗೋದಿಲ್ಲ ಅಲ್ವಾ? ಇಲ್ಲಿ ನೋಡಿ, ನನಗೇನ್ ಹೇಳ್ಬೇಕಾಗಿತ್ತೋ ಅದನ್ನೆಲ್ಲ ನಾನು ಹೇಳಿದೀನಿ. ಇನ್ ಮುಂದೆ ಇದನ್ನ ನಿಭಾಯಿಸೋದು ನಿಮಗ್ ಬಿಟ್ಟಿದ್ದು. ಈಗ ಇವಳಿಗೆ ಹೇಗ್ ತಿಳಿಸ್ ಹೇಳ್ಬೇಕು ಅಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಆ ಗಂಗಪ್ಪನ ಹೆಸರಿನಲ್ಲಿ ಮನೆ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಮಾಮ, ನಾವ್ ನಿಜವಾಗ್ಲೂ ಆ ಗಂಗಪ್ಪನ್ ಬಿಡಾರ ಕರ್ಕೊಂಡ್ ಬಂದಿಲ್ಲ. ಅಯ್ಯೋ, ಯಾರೋ ಅವನು ಯಾರೋ ಇಲ್ಲಿ ಕರ್ಕೊಂಡ್ ಬಂದಿರೋದು. ಅಣ್ಣ ನಮಗ್ ಅನ್ನಿಸ್ತು ಅವ್ನ್ ಏನಾದ್ರೂ ಮಾಡಿ ಮಾಮ ಅವ್ರನ್ನ ಗುಣಪಡಿಸ್ಲಿ ಅಂತ. ಅಯ್ಯೋ, ನಿಮ್ಗೇನಾದ್ರೂ ಅರ್ಥ ಆಗುತ್ತೋ ಇಲ್ವೋ? ಮಾಮ ಅವರೇ ಸ್ವತಃ ದೇವ್ರು. ಅವನ್ ಯಾರು ಮಾಮ ಅವ್ರನ್ನ ಗುಣ ಮಾಡಲು? ಅಯ್ಯೋ, ಮಾಮ ಅಂತಂದ್ರೆ ಇಡೀ ಜಗತ್ತಿನ ವೈದ್ಯರು ಅವರು, ಎಲ್ರನ್ನೂ ಗುಣ ಮಾಡ್ತಾರವ್ರು. ಮತ್ತೆ ಅವನ್ ಗುಣ ಮಾಡ್ತಾನೆ ಇವ್ರನ್ನ. ನಿಜವಾಗ್ಲೂ ನನಗೆ ತಪ್ಪಾಯ್ತು. ಅವನು ಇಲ್ಲಿಗೆ ಬಂದು ಹೋಗಿದಾನಲ್ವಾ? ಅವನು ಯಾತಕ್ಕಾಗಿ ಬಂದು ಹೋಗಿದ್ದಾನೆ ಗೊತ್ತಿದ್ಯಾ? ಮಾಮ ಅದು ಹೇಗಿದ್ದಾರೆ ಅಂತ ನೋಡ್ಕೊಂಡು ಹೋಗೋದು. ಅವನಿಗೇನು ಬೇರೆ ವಿಷಯ ಬೇಕಾಗಿರ್ಲಿಲ್ಲ. ಅವನು ನನ್ನನ್ನ ಕೆರಡ್ಸಕ್ ಬಂದಿದ್ದ. ಅವನಿಗೆ ಅನ್ನಿಸ್ತಿರ್ಬೇಕು ನನ್ನಿಂದ ತಪ್ಪಾಗಿದೆ ಅಂತ. ಅನ್ನಿಸ್ಲಿ ಬಿಡಿ, ಆದ್ರೆ ಮುಂದೆ ಏನಾಗುತ್ತೆ ಅನ್ನೋದು ಅವನಿಗೆ ಗೊತ್ತಾಗೋದಿಲ್ಲ. ಈ ತಾಯಿಗೆ ನಾನು ನನ್ನ ಮಾತು ಕೊಟ್ಟಿದ್ದೇನೆ, ನನ್ನ ಮಗಳ ಕೂದಲಿಗೂ ತೊಂದರೆ ಆಗೋಕೆ ಬಿಡೋದಿಲ್ಲ. ಮತ್ತು ಈ ವಚನವನ್ನ ಪಾಲಿಸ್ತೇನೆ. ಅವನಿಗಿನ್ನೂ ತುಂಬಾ ಗೌರವದ ಸೊಕ್ಕು ಇರ್ಲಿ ಬಿಡಿ, ಹಾಗೆ ಅವನ ಸೊಕ್ಕು ಇರ್ಲಿ. ಅದರ ಮುಂದೆ ಏನಾಗೋದಿದೆ
ಅನ್ನೋದು ಅವನಿಗೆ ಗೊತ್ತಿಲ್ಲ. ಅವನಿಗೆ ಬೇಗನೆ ಗೊತ್ತಾಗುತ್ತೆ. ಏನ್ರಿ, ನಾವು ನಮ್ಮ ಮಗಳ ಮನೆಗೆ ಒಂದ್ಸತಿ ಹೋಗ್ ಬರೋದೋ ಹೇಗೆ? ಅಯ್ಯೋ ಮಾಮ ಅವ್ರಲ್ಲಿ ಹೋಗೋದು ಬೇಡ ಅಂತ ಹೇಳಿದಾರಲ್ವಾ. ನನಗೆ ಅವಳ ಬಗ್ಗೆ ತುಂಬಾನೇ ಯೋಚನೆ ಆಗ್ತಾ ಇದೆ ಕಣ್ರಿ. ಹೇಗಿದ್ರು ಅವಳ ಅತ್ತೆ ಮನೆಯವರು ಒಂದ್ಸತಿ ಮಾಮನ್ ಬಿಡಾರಕ್ ಬಂದ್ ಹೋಗಿದ್ದಾರೆ ಅಲ್ವಾ? ಆದ್ರೆ ನನ್ಗೆ ಅನ್ಸುತ್ತೆ ಮಾಮ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ. ನಾವ್ ನಮ್ ಪಾಡಿಗೆ ಹೋಗ್ ಬರೋಣ. ಅದೇನಂದ್ರೆ ಮಾಮ ಅವ್ರು ಬೈದ್ರೆ? ಬೈಲಿ ಬಿಡಿ. ಏನಮ್ಮ, ನೀನು ನಮ್ ಜೊತೆ ಬರ್ತೀಯಾ? ಬರ್ತೀನಿ, ನಡೀರಿ. ನಡಿ, ಹೋಗ್ ಬರೋಣ. ನಡೀರಿ. ಅಕ್ಕ, ಓ ಅಕ್ಕ, ಓಹೋಹೋ, ಏನು ಹೇಳ್ದೆ ಕೇಳ್ದೆ ನೆಂಟ್ರು ಬಂದ್ಬಿಟ್ಟಿದ್ದಾರೆ. ಅಳಿಯಂದ್ರು ಮತ್ತೆ ಅಣ್ಣ ಬಾಳು ಮಾಮ ಅವರ ಬಿಡಾರಕ್ಕೆ ಬಂದಿದ್ರು. ಅವ್ರು ಅವಾಗ ಹೇಳಿದ್ರು ಮನೆಗ್ ಬಂದು ಹೋಗಿ ಅಂತ. ಅವ್ರು ಏನ್ ಬೇಕಾದ್ರೂ ಹೇಳ್ತಾರೆ, ಆದ್ರೆ ನಿಮಗ್ ಗೊತ್ತಾಗ್ಬೇಕು ತಾನೆ. ಆ ಮಗಳ ಅತ್ತೆ ಮನೆಗೆ ಹೀಗ್ ಹೇಳ್ದೆ ಕೇಳ್ದೆ ಬಂದ್ಬಿಡ್ತಾರ? ಮತ್ತೇನ್ ತಗೊಂಡ್ ಬಂದಿದ್ದೀರಾ? ನಾವ್ ತಗೊಂಡ್ ಬರೋರಿದ್ವಿ, ಆದ್ರೆ ಮಾಮಂಗ್ ಹುಷಾರಿರ್ಲಿಲ್ಲ ಅಲ್ವಾ, ಅದಕ್ಕೆ ನಮ್ಗೇನು ತರಕ್ ಆಗ್ಲಿಲ್ಲ. ಮುಂದಿನ ಸಲ ಬರ್ಬೇಕಾದ್ರೆ ತಗೊಂಡ್ಬರ್ತೀವಿ. ಮುಂದಿನ ಸಲ ಅನ್ಕೋತ 1 ವರ್ಷನೇ ಕಳೆದು ಹೋಯ್ತಲ್ವಾ ಈಗ. ನೀವಿನ್ ಯಾವಾಗ ತರೋದು? ಆ ಬಿಡಿ, ಇವಾಗ ಯಾತಕ್ ಬಂದಿರೋದು ನೀವು? ಅದು ಹಾಗಲ್ಲ ಅಕ್ಕ, ಅವ್ರಿಗೆ ಸರುನ ಭೇಟಿ ಮಾಡೋದಿತ್ತು, ನಿಮ್ಮನ್ನ ಭೇಟಿ ಮಾಡೋದಿತ್ತು, ಅದಕ್ಕೆ ಅವ್ರು ಇಲ್ಲಿಗೆ ಬಂದಿದ್ದು. ಓ ಹಾಗಾದ್ರೆ ನೀನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು? ಇಲ್ಲ ಅಕ್ಕ, ಅವರೇ ನಮ್ಮನ್ನ ಕೇಳಿದ್ರು ನಾನು ಹೋಗ್ತಿದ್ದೀನಿ ಅಂತ, ಅದಕ್ಕೆ ಜೊತೆಗೆ ಬಂದೆ. ದತ್ತು, ಬಾಪು. ಏನು ಮಾಮ? ಅರೆ, ಸರುನ ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಮಾಮ ಅವರು ತಾವಾಗೆ ಎಲ್ಲೋ ಹೋಗಿದ್ದಾರೆ ಮಾಮ. ನೀವು ಅವ್ರನ್ನ ಹಾಗೆ ನಿಲ್ಲಿಸ್ಕೊಳ್ಳೋದಲ್ವಾ? ಅವ್ರು ಸರುನ ಅತ್ತೆ ಮನೆಗೆ ಹೋಗಿ ಮಾಮ ಅವ್ರಾಗ ಅವರೇ ನಿರ್ಧಾರ ಮಾಡ್ಕೊಂಡು ಹೊರಟಿದ್ದಾರೆ. ಅದ್ರಲ್ಲಿ ನಾವೇನ್ ಮಾಡೋಕ್ಕಾಗುತ್ತೆ? ಅವ್ರು ತಪ್ಪು ಮಾಡ್ಬಿಟ್ರು. ಅರೆ, ನಾನು ಅವ್ರಿಗೆ ಹೇಳಿದ್ದೆ ಹೋಗ್ಬಾರ್ದು ಅಂತ. ಅಲ್ಲಿ ಹೋಗಿ ಏನು ಉಪಯೋಗ? ಅಲ್ಲಿ ಅವ್ರಿಗೆ ತುಂಬಾ ಅವಮಾನ ಆಗುತ್ತೆ. ಈ ಸಮಯದಲ್ಲಿ ಹೋಗೋದು ಬೇಡವಾಗಿತ್ತು. ನಾನು ಅವ್ರಿಗೆ ಹೇಳಿದ್ದೆ ಹೋಗ್ಬಾರ್ದು ಅಂತ. ಆದ್ರೆ ನಮ್ಮ ಜನರಿಗೆ ಸಮಾಧಾನ ಇಲ್ಲವೇ ಇಲ್ಲ. ಅವ್ರು ನಮ್ಮ ಮಾತು ಕೇಳೋದೇ ಇಲ್ಲ. ಅವ್ರು ಇಲ್ಲಿ ಸುಮ್ಮನೆ ಇದ್ದಿದ್ರೆ ಏನಾದ್ರೂ ತಪ್ಪಾಗ್ತಿತ್ತ? ಇನ್ನು ಚೆನ್ನಾಗೇ ಇದ್ರು ಬಿಡಾರದಲ್ಲಿ.
ಇಲ್ಲೇ ಇದ್ದಿದ್ರಾಗ್ತಿತ್ತು. ನಾನು ಹೇಳಿದ್ದೆ ಹೋಗ್ಬೇಡ ಅಂತ. ಅವ್ರು ಅಲ್ಲಿಗೆ ಹೋಗದೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಇಲ್ಲೇ ಇರಬೇಕಾಗಿತ್ತು. ಅಲ್ಲೇ ನಿಂತ್ಕೋ. ನಾನು ನಿನಗೆ ಹೇಳದ್ನ ಹೊರಗಡೆ ಕಾಲಿಡು ಅಂತ. ಹೊರಗಡೆ ಕಾಲ್ ಇಡಬಾರ್ದು, ಗೊತ್ತಾಯ್ತಾ ನಿನ್ಗೆ? ಅಕ್ಕ ಯಾಕೆ ಹೀಗ್ ಮಾಡ್ತಾ ಇದ್ದೀರಾ? ನಮ್ಮ ಮಗಳನ್ನ ಭೇಟಿ ಮಾಡಕ್ ಬಿಡಿ, ಅವಳ ಜೊತೆಗೆ ಮಾತಾಡಕ್ ಬಿಡಿ. ಅವಳು ಹೇಗಿದ್ದಾಳೆ ಅಂತ ಒಂದ್ಸತಿ ವಿಚಾರಿಸ್ತೀವಿ, ಭೇಟಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಇಲ್ಲ ಅವಳಿಗೆ ಏನಾಗಿದೆ? ಇಲ್ಲ ಅವಳು ಚೆನ್ನಾಗೇ ಇದ್ದಾಳೆ. ಅವಳು ಆರೋಗ್ಯವಾಗಿ ಮೈಕೈ ತುಂಬಿಕೊಂಡಿದ್ದಾರೆ. ಬಿಡಾರಕ್ ಹೋಗಿ ಅಂಗಾರ ಏನೋ ತಗೊಂಡ್ಬಂದಿದ್ದಾಳೆ. ಅವಳಿಗೆ ಏನೇನೋ ಆಗೋದಿಲ್ಲ. ಉಲ್ಟಾ ಅವಳು ನನ್ನ ಮನೆಯಿಂದ ಹೊರಗೆ ಹಾಕಕ್ ನೋಡ್ತಿದ್ದಾಳೆ. ಅವಳು ಕಾಣ್ತಿರೋದನ್ನ ನೋಡಿ ನೀವು ನಂಬೇಡಿ. ಸರಿ, ಈಗ ಮಗ್ಳನ್ನಾರು ಕರೀರಿ, ಅವರು ನಾನು ನೋಡ್ಕೊಂಡು ಹೋಗ್ತೀನಿ. ಅವಳನ್ನ ಭೇಟಿ ಮಾಡಿ ಏನ್ ಮಾಡೋಣ ಅಂತಿದ್ದೀರಿ? ಸರಿ, ಅಳಿಯಂದ್ರಿದ್ರೆ ಸ್ವಲ್ಪ ಕರಿತೀರಾ? ಅವನ್ ಮನೇಲಿ ಇಲ್ಲ. ಮತ್ತೆ ಅಣ್ಣವರು? ಅವರು ಮನೇಲಿ ಇಲ್ಲ, ಹೊರಗೆ ಹೋಗಿದ್ದಾರೆ. ಸುಮ್ನೆ ನಿಮ್ ಸಲುವಾಗಿ ನಾನಿಲ್ಲಿ ಕೆಲಸ ಬಿಟ್ಟು ನಿಂತಿದ್ದೀನಿ. ಹೊರಡಿ ಇನ್ನು ನೀವು. ಅಳಕ್ ನಿನಗೇನಾಗಿದೆ? ಒಳಗ್ ನಡಿ.